ನಮಸ್ಕಾರ ಎಲ್ಲರಿಗೂ ಭಾವಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ಗೊಜ್ಜು. ಇದು ಮಾಡಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು 8ರಿಂದ 10 ಸಾಂಬಾರ್ ಮಾಡೋ ಮಾವಿನ ಹಣ್ಣು, ಇದನ್ನ ಸಿಪ್ಪೆ ಸುಲಿದು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಬೆಳ್ಳುಳ್ಳಿ ಇದು ಬೆಳೆಸ್ಬಿಟ್ಟು ಕುಟ್ಟಿಟ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು, 2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನು ಮೆಂತ್ಯ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 2 ಟೇಬಲ್ ಸ್ಪೂನ್ ಅಷ್ಟು ಕಪ್ಪು ಬೆಲ್ಲ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಸಾಂಬಾರ್ ಮಸಾಲ. ನೀವು ಮನೇಲಿ ಯೂಸ್ ಮಾಡೋ ಸಾಂಬಾರ್ ಮಸಾಲನ ಯೂಸ್ ಮಾಡ್ಬೋದು. ಈಗ ಒಂದು ಕಾದಿರೋ ಬಾಣಲಿಗೆ ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ, 1/2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಇದನ್ನ ಹಾಕಿ ಸ್ವಲ್ಪ ಕಪ್ಪಾಗೋ ಥರ ಹುರ್ಕೋಬೇಕು. ಅಂದರೆ ಡಾರ್ಕ್ ಬ್ರೌನ್ ಬಂದರೆ ಸಾಕು. ಇದನ್ನ ಪೌಡ್ರ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು. ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಪ್ಪು ಬೆಲ್ಲನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮೆಲ್ಟ್ ಮಾಡಿಕೊಂಡು ಇದನ್ನು ಸೋಸಿ ತೆಗೆದಿಟ್ಕೋತಾ ಇದ್ದೀನಿ. ಯಾಕಂದರೆ ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ ಬೆಲ್ಲದಲ್ಲಿ, ಅದಕ್ಕೆ ಯಾವಾಗಲೂ ಇದನ್ನು ನೀರಾಗಿ ಮಾಡಿ ನಾನು ಸೋಸಿಟ್ಕೋತೀನಿ. ಮಸಾಲ ಪೌಡರು ಮತ್ತು ಬೆಲ್ಲದ ನೀರು ಎಲ್ಲ ರೆಡಿ ಆಗಿದೆ. ನಾನು ಇನ್ನೊಂದು ಬಾಣಲಿಗೆ 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ಇದಕ್ಕೆ ಜೀರಿಗೆ, ಕರಿಬೇವು ಸೊಪ್ಪು ಮತ್ತು ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಬೆಳ್ಳುಳ್ಳಿ ಎಣ್ಣೆಲೆ ಬೇಯಬೇಕು. ಇದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಮಸಾಲ, ಇನ್ನೊಂದು ಟೇಬಲ್ ಸ್ಪೂನು ಧನಿಯಾ ಪೌಡರು, ಹಾಗೆಯೇ ಪ್ರಿಪೇರ್ ಮಾಡ್ಕೊಂಡಿರೋ ಮಸಾಲ ಪೌಡರ್ ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾನು ಎಣ್ಣೆಲೆ ಇದನ್ನು ಹುರ್ಕೋತೀನಿ. ಇದಾದಮೇಲೆ ನಾನು ಇದಕ್ಕೆ ಮಾವಿನ ಹಣ್ಣು ಹಾಕ್ತಾ ಇದ್ದೀನಿ. ಈ ಮಾವಿನ ಹಣ್ಣು ಸಣ್ಣದಾಗಿರುತ್ತೆ, ಇದನ್ನು ಹಾಗೆ ಕೂಡ ತಿನ್ಬೋದು. ಬಟ್ ಈ ಥರ ಮಸಾಲ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮೆಲ್ಟ್ ಮಾಡಿ ಇಟ್ಕೊಂಡಿರೋ ಬೆಲ್ಲ ನೀರು ಹಾಕ್ತಾ ಇದ್ದೀನಿ. ಈ ಮಾವಿನ ಹಣ್ಣು ಬೇಯೋದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ಎಣ್ಣೆ ಸಪ್ರೇಟ್ ಆಗುತ್ತೆ. ನೋಡಿ, ಈಗ ಎಣ್ಣೆ ಸಪ್ರೇಟ್ ಆಗಿದೆ. ಇದನ್ನು ಒಂದು 8ರಿಂದ 10 ದಿನ ಫ್ರಿಜ್ಜಲ್ಲಿಟ್ಟು ಬಿಸಿ ಮಾಡಿ ಕೂಡ ತಿನ್ಬೋದು. ಇದು ಕೆಡೋದಿಲ್ಲ, ಯಾಕಂದರೆ ನಾನು ಇದಕ್ಕೆ ಈರುಳ್ಳಿ ಏನು ಯೂಸ್ ಮಾಡಿಲ್ಲ. ಇದನ್ನು ಅನ್ನದ ಜೊತೆಗೂ ತಿನ್ಬೋದು, ಇಲ್ಲಾಂದರೆ ರಸಮ್ ಜೊತೆಗೆಲ್ಲ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿಗಾದ್ರು ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ. ಹೆಚ್ಚಿನ ರೆಸಿಪಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.